ಮೈಸೂರಿನ ಉದಯಗಿರಿಯಲ್ಲಿ ಭೀಕರ ಕಲ್ಲು ತೂರಾಟ ನಡೆದಿತ್ತು. ಈ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಲ್ಲಿ ಇನ್ಸ್ಪೆಕ್ಟರ್ ಸೇರಿ ಒಟ್ಟು 14ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ಗಾಯಗಳಾಗಿದೆ. ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಗಲಾಟೆಯಲ್ಲಿ ಇನ್ಸ್ಪೆಕ್ಟರ್ ಸೇರಿ ಒಟ್ಟು 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಗಿದೆ. ಎಸಿಪಿ ಶಾಂತ ಮಲ್ಲಪ್ಪ, ನಜರ್ಬಾದ್ ಇನ್ಸ್ಪೆಕ್ಟರ್ ಸೇರಿ ಒಟ್ಟು 14 ಮಂದಿಗೆ ಕಲ್ಲೇಟುಗಳು ಬಿದ್ದಿದ್ದಾವೆ. ಕಲ್ಲೇಟಿನಿಂದಾಗಿ 3 ಗಂಭೀರವಾಗಿ ಗಾಯಗಳಾಗಿದೆ. ಗಾಯಗೊಂಡವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಪೊಲೀಸರ ಒಟ್ಟು 10ಕ್ಕೂ ಹೆಚ್ಚು ವಾಹನಗಳು ಅಂದರೆ ಅವರ ಅಫಿಷಿಯಲ್ ವಾಹನಗಳೇನಿದೆ ಅದರ ಮೇಲೆ ಕಲ್ಲು ತೂರಾಟಗಳು ನಡೆದಿದ್ದಾವೆ. ಈ ಕಲ್ಲು ತೂರಾಟದಲ್ಲಿ ಒಟ್ಟು 14ಕ್ಕೂ ಹೆಚ್ಚು ಮಂದಿ ಪೊಲೀಸರಿಗೆ ಕಲ್ಲೇಟುಗಳು ಬಿದ್ದಿದ್ದಾವೆ, ಗಾಯಗೊಂಡಿದ್ದಾರೆ. ಓರ್ವ ಇನ್ಸ್ಪೆಕ್ಟರ್ ಸೇರಿ ಒಟ್ಟು 14ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಇನ್ನು ಗಾಯಾಳುಗಳನ್ನು ಇದೀಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಮೈಸೂರಿನ ಉದಯಗಿರಿ ಇದೀಗ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇದೆ. ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ, ಅದೇ ರೀತಿಯಾಗಿ ಕಲ್ಲು ತೂರಾಟ ನಡೆಸಿದವರನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಇದೀಗ ಹೆಚ್ಚಿನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಬೂದಿ ಮುಚ್ಚಿದ ಒಂದು ಪರಿಸ್ಥಿತಿಯಲ್ಲಿ, ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಅಂತ ಇದೀಗ ಉದಯಗಿರಿಯ ಪರಿಸ್ಥಿತಿ ಇದೆ. ಈ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಒಟ್ಟು 14ಕ್ಕೂ ಹೆಚ್ಚು ಜನ ಪೊಲೀಸರಿಗೆ ಗಾಯಗಳಾಗಿದೆ. ಎಸಿಪಿ ಶಾಂತ ಮಲ್ಲಪ್ಪ, ನಜರ್ಬಾದ್ ಇನ್ಸ್ಪೆಕ್ಟರ್ ಸೇರಿ ಒಟ್ಟು 14 ಮಂದಿಗೆ ಕಲ್ಲೇಟ ಆಗಿದೆ. ಒಂದು ಅವಹೇಳನಕಾರಿ ಪೋಸ್ಟರ್ಗೆ ಸಂಬಂಧಪಟ್ಟಂತೆ ಇಡೀ ಉದಯಗಿರಿ ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿಗೆ ಜಾರಿತ್ತು. ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳನ್ನು ಸಹಜವಾಗಿ ನೋಡ್ತಾ ಇದ್ವಿ. ಆದರೆ ವೈಯಕ್ತಿಕ ತೇಜೋವಧೆ ಮಾಡೋದಕ್ಕೆ, ವೈಯಕ್ತಿಕವಾಗಿ ತೇಜೋಹರಣವನ್ನು ಮಾಡೋದಕ್ಕೆ ಅಂತ ನಡೆದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಉದ್ವಿಗ್ನರಾಗಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿರುವಂಥದ್ದು. ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಸೇರಿ ಒಟ್ಟು 14ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಇದೇನು ಜಮ್ಮು ಕಾಶ್ಮೀರನ ಅಥವಾ ಮೈಸೂರ ಅನ್ನುವಂತಹ ಒಂದು ಪ್ರಶ್ನೆ ಮೈಸೂರಿಗರನ್ನ ಕಾಡೋದಕ್ಕೆ ಆರಂಭ ಆಯಿತು. ಮೈಸೂರಿನ ಉದಯಗಿರಿ ಒಂದು ಕ್ಷಣ ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರಾಟಗಳು ನಡೀತಾ ಇತ್ತು, ಆ ಪರಿಸ್ಥಿತಿಯನ್ನು ಇಲ್ಲಿ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದಕ್ಕೆ ಸಾಕ್ಷಿಯನ್ನು ಒದಗಿಸಿಕೊಡ್ತು. ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಅದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಅವಹೇಳನಕಾರಿ ಪೋಸ್ಟರ್ಗೆ ಸಂಬಂಧಪಟ್ಟಂತೆ ಈ ಒಂದು ಉದ್ವಿಗ್ನತೆ ಆರಂಭವಾಯಿತು.